ಬಳಗೋಸ್ಕರ ಆಧುನಿಕತೆಯನ್ನ ಹೆಚ್ಚಾಗಿ ಮೈಗೂಡಿಸ್ಕೊಂಡು ಇವತ್ತು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಬರೀ ಯಾವುದೇ ಅವಾಗೆಲ್ಲ ನಾವು ಶಾಲಾ ವಾರ್ಷಿಕೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಜನಪದ ನೃತ್ಯಗಳು, ಜನಪದ ಹಾಡುಗಳು ಇದನ್ನ ನೋಡ್ತಾ ಇದ್ವು ಗ್ರಾಮೀಣ ಭಾಗಗಳಲ್ಲಿ. ಮಹಾತ್ಮ ಗಾಂಧಿ ಅವರು ಹೇಳ್ತಾ ಇದ್ರು, ಕಲೆ ಅನ್ನೋದು ಅಥವಾ ಭಾರತದ ಒಂದು ಬದುಕು ಅನ್ನೋದು ನಮ್ಮ ಗ್ರಾಮಗಳಲ್ಲಿದೆ, ಆ ಗ್ರಾಮಗಳಲ್ಲಿ ಪ್ರತಿಯೊಂದು ಸಹ ಅಡಗಿದೆ. ಹಾಗಾಗಿ ನಾವು ಗ್ರಾಮ ಸ್ವರಾಜ್ಯವನ್ನ ಕಾಣ್ಬೇಕು ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಒಂದು ಪರಿಸರಕ್ಕೆ ಹತ್ತಿರವಾಗಿ ಒಂದು ಆರೋಗ್ಯಕರವಾದ ಜೀವನ ಶೈಲಿ ಗ್ರಾಮಗಳಲ್ಲಿತ್ತು. ಆದ್ರೆ ಇವತ್ತು ಬರ್ತಾ ಗ್ರಾಮಗಳಲ್ಲೂ ಕೂಡ ಸರ್ಕಾರಿ ಶಾಲೆ ಬಿಟ್ಟು ಪ್ರೈವೇಟ್ ಶಾಲೆಗಳಿಗೆ ಹೋದ್ರೇನೆ ಚಂದ. ಅಲ್ಲಿ ಯಾವುದೋ ಒಂದು ಇಂಗ್ಲಿಷ್ ಡ್ಯಾನ್ಸ್ಗೆ ನನ್ನ ಮಗಳು ಡ್ಯಾನ್ಸ್ ಮಾಡಿದ್ರೆ ಚಂದ, ಅವನಿಗೆ ಯಾಕೆ ಈ ತರ ಜಾನಪದ ಡ್ರೆಸ್ ಹಾಕ್ಸಿದೀರಾ, ಇದೇನ್ ಹಿಂಗ್ ಪಂಚೆ ಉಡ್ಸಿದೀರಾ, ಅದೇನ್ ಕಂಸಾಳೆ ಕೊಟ್ಟಿದ್ದೀರಾ, ವಿಭೂತಿ ಹಾಕಿದೀರಾ ಅಂತ ಈ ತರ ಹಳ್ಳಿಯಿಂದನೇ ಬಂದಿರ್ತಾರೆ ಅವ್ರೇನ್ ತುಂಬಾ ಯಾರು ಬೇರೆ ಯಾವುದೋ ಒಂದು ನಗರದಿಂದ ಬಂದಿರೋಂಥವ್ರಲ್ಲ. ಆದ್ರೆ ಈ ರೀತಿ ಇಂತಹ ಒಂದು ಜೀವನದ ಮೌಲ್ಯಗಳನ್ನ, ಸಂಸ್ಕೃತಿಯನ್ನ ತಿಳಿಸ್ತಕ್ಕಂತಹ ಒಂದು ಕಲೆ, ಆ ಬುಡಕಟ್ಟು ಅವರ ಆಚರಣೆಗಳಿರ್ಬೋದು, ಇದೆಲ್ಲ ಆರೋಗ್ಯಕರವಾದಂಥದ್ದು ಇವತ್ತು ನಿಜವಾಗ್ಲೂ ಈ ಮೊಬೈಲ್ ಅನ್ನ ಭೂತದೊಳಗಡೆ ಲೀನ ಆಗ್ತಾ ಇರೋದಂತೂ ಬಹಳ ದುರಂತ. ನನಗೆ ಶಾಲಾ ದಿನಗಳಿಂದಲೂ ಕೂಡ ಜನಪದ ಅಂತ ಹೇಳಿದ್ರೆ ಬಹಳ ಅಚ್ಚುಮೆಚ್ಚು. ಅದರಲ್ಲಿ ಬರ್ತಕ್ಕಂಥ ನೃತ್ಯಗಳಿವೆ, ಪೂಜಾ ಕುಣಿತ, ಡೊಳ್ಳು ಕುಣಿತ ಅಥವಾ ಕಂಸಾಳೆ, ನಗಾರಿ ಅಥವಾ ನೀವು ಯಾವುದೇ ಇಕ್ವಿಪ್ಮೆಂಟ್ಸ್ ನ ತಗೊಳ್ಳಿ, ಅದಕ್ಕೆ ಆ ಮಕ್ಕಳು ಎಷ್ಟು ಮಟ್ಟಿಗೆ ಬಲ ಹಾಕಿ ಅದನ್ನ ನುಡಿಸ್ಬೇಕು, ಎಷ್ಟು ಬಲ ಹಾಕಿ ಕುಣಿಬೇಕು, ಆ ತರ ಕಲೆಗಳಲ್ಲಿ ತೊಡಕೊಂಡಾಗ ಮಕ್ಕಳು ತಂತಾನೇ ಬಲಶಾಲಿಗಳಾಗ್ತಾ ಇದ್ರು, ಶಕ್ತಿವಂತರಾಗ್ತಾ ಇದ್ರು, ಟ್ಯಾಲೆಂಟ್ ಅನ್ನೋದು ಇರ್ತಾ ಇತ್ತು, ಆ ಕಾನ್ಫಿಡೆಂಟ್ ಅನ್ನೋದು ಇರ್ತಾ ಇತ್ತು. ಇವತ್ತು ದೊಡ್ಡ ಲಕ್ಷಾಂತರ ರೂಪಾಯಿ ಕೊಟ್ಟು ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಮಾಡ್ತಾರೆ. ನೀವು ನೋಡ್ಬೇಕು, ಬರೀ ಹಿಂಗೆ ಏನೋ ಯಾವುದೋ ಈ ತರ ಏನೋ ಪ್ಯಾರಾಲಿಸಿಸ್ ತರ ಒಂದೆರಡು ಕೈ ಕಾಲು ಕತ್ತಿಷ್ಟೇ ಕುಣಿಸ್ತವೆ. ಆ ಜನಪದದಲ್ಲಿ ಸುಮಾರು 2-3 ಅಡಿ ನೆಗೆದು ಡ್ಯಾನ್ಸ್ ಮಾಡಿ ಆ ತರ ಒಂದು ಗ್ರಾಮೀಣ ಮಕ್ಕಳು ಹೆಂಗಿದ್ರು ಅವಾಗ. ಒಂದು ಸಣ್ಣ ಉದಾಹರಣೆ ಅಂದ್ರೆ, ನಿನ್ನೆ ನಮ್ಮನೇನೆ ಒಂದು ತಿಂಡಿಗೆ ಈ ಕಳಲೆ ಅಂತ ಬರುತ್ತೆ, ನಮ್ಗೆಲ್ಲ ಗೊತ್ತಿದೆ. ಏನ್ ಕಳಲೆ ಇದೇನಿದು ಬ್ಯಾಂಬು ಇದೆಲ್ಲ ತಿಂತಾರ ಅಂದ್ರೆ ನೋಡಿ, ನಮ್ದೊಂದು ಪೀಳಿಗೆ ಅಂತ ಹೊಟ್ಟೋಗ್ಬಿಟ್ರೆ ಇನ್ನ ಮಕ್ಕಳಿಗೆ ರೂಟ್ ಅಂತ ಗೆಡ್ಡೆ ಗೆಣಸಿದ್ರು ಮೌಲ್ಯಗಳು ಇಲ್ಲ, ಅದ್ರದ್ದು ಬೆಲೆನೂ ಗೊತ್ತಿಲ್ಲ. ಅಂತಹ ಒಂದು ಔಷಧೀಯ ಗುಣಗಳಿರ್ತಕ್ಕಂಥ ಫುಡ್ಡನ್ನ ತಿನ್ನೋ ಅಂಥದ್ದು ಹೊರಟೋಗ್ಬಿಡುತ್ತೆ. ಆದ್ರೆ ಇದನ್ನೆಲ್ಲ ಕೂಡ ಮಕ್ಕಳುಗಳಿಗೆ ಮೈಗೂಡಿಸ್ಬೇಕಾದದ್ದು ಒಂದು ಮನೆಯಲ್ಲಿ, ಇನ್ನೊಂದು ಶಾಲೆಯಲ್ಲಿ, ಇನ್ನೊಂದು ಈ ತರ ಕಾರ್ಯಕ್ರಮಗಳಲ್ಲಿ. ಇವತ್ತಿಗೂ ಸಹ ನಾವು ಹೆಚ್ಚೆಚ್ಚು ಪ್ರಚಾರವನ್ನ ನಮಗೆ ಗೊತ್ತಿರೋರು ನಾವೇ ಮಾಡ್ಕೊಳ್ಳೋದ್ರಿಂದ ಕಲೆಯನ್ನ ಉಳಿಸಕ್ಕಾಗಲ್ಲ. ಎಲ್ಲಿ ಗೊತ್ತಿರೋಲ್ವೋ ಅಂಥವ್ರನ್ನ ಸೇರಿಸಿ ಅದ್ರ ಪ್ರಾಮುಖ್ಯತೆಯನ್ನ ತಿಳಿಸಿ ಮಾಡ್ಬೇಕಾಗಿದೆ. ಇವತ್ತು ಜನಪದ ಕಲೆಯಲ್ಲಿ ತೊಡ್ಕೊಂಡಿರೋಂಥ ಮಕ್ಕಳುಗಳನ್ನ ನೋಡಿ ಎಷ್ಟು ಅವರು ಒಂದು ಕಾನ್ಫಿಡೆಂಟ್ ಆಗಿರ್ತಾರೆ ಅಂತ ಹೇಳಿದ್ರೆ, ನಾವು ಮೊನ್ನೆ ಒಂದು ನೋಡಿದ್ವಿ, ಒಂದು ಹುಡುಗಿದು ಒಂದು ಹಾಡು ಎಷ್ಟು ವೈರಲ್ ಆಯ್ತದು. ಆದ್ರೆ ಅವಳು ಜನಪದ ಕಲಾವಿದೇನೆ, ಆದ್ರೆ ಏನೋ ಒಂದು ತಾಳಮೇಳ ಇಲ್ಲದೆ ಇರೋದನ್ನ ಲಕ್ಷಾಂತರ ಜನ ವೀಕ್ಷಣೆ ಮಾಡಿ ಕೌಂಟರ್ ಆಗಿ ಅದಕ್ಕೆ ಪ್ರತಿ ವೀಕ್ಷಣೆಗಳನ್ನ ಕೊಡೋದನ್ನ ನಾವು ನೋಡ್ತೀವಿ. ಆದ್ರೆ ಇವತ್ತು ಎಷ್ಟರ ಮಟ್ಟಿಗೆ ಈ ಜನಪದ ಕಲೆಗಳನ್ನ ನಾವು ಪೋಷಿಸ್ತಾ ಬರ್ತಾ ಇದ್ದೀವಿ, ಎಲ್ಲಿ ಇದು ಅಡಗ್ತಾ ಇದೆ ಹಾಗಾದ್ರೆ ಅನ್ನೋದನ್ನ ಈ ತರ ಒಂದು ಸಂಶೋಧನೆ ಮೂಲಕನೋ, ಒಂದು ಸಂಘ ಸಂಸ್ಥೆಗಳ ಮೂಲಕನೋ ನಾವು ಹೊರಗಡೆ ತಂದ್ರೆ ಮಾತ್ರ ಇಂಥ ಅಭೂತಪೂರ್ವವಾದಂತಹ ಕಲೆಯನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ನಾವು ಎಂತೆಂಥ ಆಟಗಳು ಬರ್ತಾ ಇತ್ತು ಜನಪದದೊಳಗಡೆ, ಆ ಹಳ್ಳಿಗಳಲ್ಲಿ ಆ ಕಾಲದಲ್ಲಿ ರುಬ್ಬೋದಾಗ್ಲಿ, ಕುಟ್ಟೋದಾಗ್ಲಿ, ಆ ಜನಪದ ಹಾಡುಗಳನ್ನ ಹೇಳ್ಕೊಂಡು ಮಾಡ್ತಾ ಇದ್ರೆ ಅವರ ಅರಿವೇ ಇರ್ತಾ ಇರ್ಲಿಲ್ಲ. ಆ ಬೆವರು ಸುರಿಸ್ತಾ ಇದ್ದದ್ದು, ಅದ್ರೊಳಗಡೆ ತೊಡ್ಕೊಳ್ತಾ ಇರೋ ಶ್ರಮದ ಬಗ್ಗೆ ಅವ್ರಿಗೆ ಸುಸ್ತು ಅನ್ನೋದೇ ಆಗ್ತಾ ಇರ್ಲಿಲ್ಲ. ಇವತ್ತು ಎಲ್ಲಿಗೆ ಬಂದಿದ್ದಾರೆ, 1-2 ಲೈನ್ ಯಾವ ಹಾಡು ಹೇಳಕ್ ಬರಲ್ಲ. ಇವತ್ತು ಯುವ ಸಂಭ್ರಮದು ಹೋಗಿ ನೋಡಿ, ಅಲ್ಲಿ ವೇದಿಕೆಯಲ್ಲಿ
ಜನಪದ ನೃತ್ಯನೇ ನಡೀತಿರುತ್ತೆ. ಆದ್ರೆ ಕೆಳಗಡೆ ಕೂತಿರ್ತಕ್ಕಂಥ ಯುವ ಸಮೂಹ ಯಾವುದೋ ಒಂದೆರಡು ಸ್ಟೆಪ್ಗಳನ್ನ ಇಟ್ಕೊಂಡು ಸುಮ್ಮನೆ ಹುಚ್ಚೆದ್ದು ಕುಣಿಯುತ್ತವೆ ಹೊರ್ತು ಆ ಕಲೆಗಳದು ಏನ್ ಹಾಡ್ತಾ ಇದ್ದಾರೆ, ಏನಿದೆ ಅನ್ನೋ ಗಂಧ ಗಾಳಿ ಏನೂ ತಿಳ್ಕೊಂತಾ ಇಲ್ಲ. ಸುಮ್ಮನೆ ಕೈ ಎರಡು ಎತ್ಬಿಡೋದು, ಗ್ರೂಪ್ ಮಾಡ್ಕೊಳ್ಳೋದು, ಕುಣಿಯೋದು ಅಷ್ಟೇ ಗೊತ್ತಿದೆ ಹೊರ್ತು ಅದ್ರದ್ದು ಯಾವ ತರ ತಾಳಕ್ಕೆ ಯಾವ ಕಾಲ ಹಾಕಿದ್ರೆ ನಮ್ಗೆ ಯಾವ ಅಂಗಕ್ಕೆ ಗಟ್ಟಿ ಸಿಗುತ್ತೆ, ಎಷ್ಟು ಮಟ್ಟಿಗೆ ರಕ್ತ ಸಂಚಲನ ಆಗತ್ತೆ, ಅದರ ಅರಿವೇ ಇಲ್ಲ ಅವರಿಗೆ. ಹಾಗಾಗಿ ನನಗೆ ನೋಡ್ತಾ ನೋಡ್ತಾ ಈ ಕಡ್ಡಾಯವಾಗಿ ಏನು ಒಂದು ಪ್ರೌಢಶಾಲಾ ಹಂತದವರೆಗಾದ್ರೂ ಮಕ್ಕಳಿಗೆ ಒಂದು ಪಾರ್ಟ್ ಆಫ್ ಎಜುಕೇಶನ್ ನಲ್ಲಿ ಜನಪದ ನೃತ್ಯನ, ಬುಡಕಟ್ಟು ಸಂಸ್ಕೃತಿನ ನಾವು ತಿಳಿ ಹೇಳಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಎಷ್ಟು ಮಟ್ಟಿಗೆ ನನಗೇನೆ ನಮ್ಮ ಮಕ್ಕಳುಗಳು ನಾವೇ ನೋಡಿ ನಮಗೆಲ್ಲ ಗೊತ್ತು, ನಮ್ಮ ನೆಕ್ಸ್ಟ್ ಜನರೇಷನ್ ಏನೂ ಗೊತ್ತಿಲ್ಲ. ಬರೀ ಕಂಪ್ಯೂಟರ್ ಮೊಬೈಲ್ ಹಿಡ್ಕೊಳ್ಳೋದು ಬಿಟ್ರೆ ಏನೂ ಗೊತ್ತಿಲ್ಲ. ಅದು ಯಾವುದೋ ಅದ್ರದ್ದು ಅರ್ಥ ಆಗಲ್ಲ, ಯಾವುದೋ ಒಂದು ಬೇರೆ ಥರದ ಲಿರಿಕ್ಸ್, ಇಂಗ್ಲಿಷ್ ಸಾಂಗ್ಸ್ ಇರ್ಬೋದು ಅಥವಾ ಹಿಂದಿ, ಅವಕ್ಕೆ ಅರ್ಥನೇ ಆಗಲ್ಲ. ಸುಮ್ಮನೆ ಗುಣಗ್ತಾ ಇರ್ತವೆ, ಹಿಂಗೆ ಕುಣಿತಾ ಇರ್ತವೆ ನಿಂತ ಕಡೆ. ಆದ್ರೆ ಸೋಫಾ ಇಂದ ಕೆಳಗೆ ಇಳಿಯಲ್ಲ. ಈ ತರ ಗೋಲಿ, ಅಳ್ಮಣೆ, ಗಂಟೆ ಮಣೆ, ಈ ತರ ಬಡಿಯೋದಾಗ್ಲಿ ಕುಣಿಯೋದಾಗ್ಲಿ ಏನೂ ಮಾಡದೆ ಇವತ್ತು ನಾವು ನೋಡ್ತಾ ಇದ್ದೀವಿ. ನಾವು ಇಷ್ಟೇ ಹತ್ರ ಇದ್ರೆ ನಮ್ಮ ಬರ್ತಾ ಇರೋವೆಲ್ಲ ಹೈಸ್ಕೂಲ್ ಮಕ್ಕಳು, ಈವನ್ PG ಮಕ್ಕಳು ಅಡ್ಮಿಷನ್ಸಿಗೆ ಬರ್ತಾ ಇದ್ದಾರೆ. ಲುಕ್ಸ್ ಲೈಕ್ ಹೈಸ್ಕೂಲ್ ಮಕ್ಕಳು. ಯಾಕೆ ಅಂದ್ರೆ ಇಂಥದ್ದನ್ನ ಆಕ್ಟಿವಿಟಿ ಮಾಡ್ತಾ ಇಲ್ಲ ಶಾಲೆಗಳಾಗ್ಲಿ ಕಾಲೇಜುಗಳು ಎಲ್ಲೂ ಕೂಡ ತೊಡಕೋತಾ ಇಲ್ಲ. ಇವತ್ತು ಎಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. ಹಾಗಾಗಿ ಇವತ್ತು ಚೊಕ್ಕದಾಗಿ ಮಾಡಿದ್ದೀರಾ. ಬಟ್ ಬಹುಶಃ ನನ್ನನ್ನೇನಾದ್ರೂ ನೀವು ಸಂಪರ್ಕ ಮಾಡಿದ್ರೆ ಒಂದು ದೊಡ್ಡ ಆಡಿಟೋರಿಯಂ ಅಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇರ್ತಕ್ಕಂಥ ಅಟ್ಲೀಸ್ಟ್ ಲೈನಲ್ಲಿರೋ ಡಿಪಾರ್ಟ್ಮೆಂಟ್ಗಳನ್ನ ನಾವು ಸೇರಿಸಿ ಸೆನೆಟ್ ಹಾಲಲ್ಲೋ ಅಥವಾ ಇನ್ನೊಂದು ದೊಡ್ಡ ಹಾಲಲ್ಲೇ ಮಾಡ್ಬೋದಿತ್ತು. ಇದನ್ನ ಅದ್ದೂರಿಯಾಗಿ ಮಾಡ್ಬೋದಿತ್ತು. ಯಾಕೆಂದ್ರೆ ನಮ್ಮ ಯೂನಿವರ್ಸಿಟಿಲಿ ಇದ್ದಾರೆ, ರೂರಲ್ ಮಕ್ಳು ಇದ್ದಾರೆ, ಚಾಮರಾಜನಗರ ಭಾಗದವ್ರು ಇದ್ದಾರೆ, ಕೋಟೆಯವರು ಇದ್ದಾರೆ, ಸಾಕಷ್ಟು ಜನಪದ ಇರುವಂತ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಾದ್ರೂ ಸಹ ಮೈಸೂರು ವಿಶ್ವವಿದ್ಯಾನಿಲಯದ ಸುತ್ತಮುತ್ತ ಬಹುತೇಕ ಜಾನಪದ ಸಂಸ್ಕೃತಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಅದ್ದೂರಿಯಾಗಿ ಮಾಡಿ, ಏನು ಮಕ್ಕಳುಗಳು ಇಂಥದ್ರಲ್ಲಿ ಭಾಗವಹಿಸದೇ ಇರೋಂಥದ್ದೇನಿಲ್ಲ. ನಮ್ಮ ಯೂನಿವರ್ಸಿಟಿಲಿ ಎಲ್ಲಾ ತರದ್ದು ಕಲೆ ಇರತಕ್ಕಂಥ ಮಕ್ಕಳುಗಳನ್ನ ನಾವು ನೋಡಿದೀವಿ. ಅವ್ರಗಳಿಗೆ ದೊಡ್ಡ ವೇದಿಕೆ ಕೊಟ್ಟು ಕುಡಿಸಿ ಆ ಜನಪದ ನೃತ್ಯದ ಒಂದು ಸೊಗಡನ್ನ ನಾವು ಈ ವಿಶ್ವವಿದ್ಯಾನಿಲಯದಲ್ಲಿ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ ಅಂತ ಹೇಳ್ತಾ, ಇವತ್ತಿಗೆ ನಮ್ಗೆ ಗೊತ್ತಿರುವ ಹಾಗೆ ಬುಡಕಟ್ಟಿನಲ್ಲಿ ಅವರು ಪ್ರಕೃತಿಯನ್ನೇ ಆರಾಧಿಸ್ತಾ ಇದ್ರು. ಇವತ್ತು ಪ್ರಪಂಚದಾದ್ಯಂತ ಏನು ಪರಿಸರ ಸಮತೋಲನ ಅಂತಾರೆ, ಜಾಗತಿಕ ಉಷ್ಣಾಂಶ ಅಂತಾರೆ. ಆದ್ರೆ ಈ ಹಿಂದೆ ಅವರು ಪ್ರಕೃತಿ ಒಳಗೆ ಬೆಳೆದ್ರು ಕೂಡ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಳೆಸ್ಕೊಂಡು ಪ್ರಕೃತಿಯನ್ನ ದೇವ್ರ ತರ ಪೂಜೆ ಮಾಡ್ತಾ ಇದ್ರು. ಹಾಗಾಗಿ ಇವಾಗ ನಮ್ಮ ಪದ್ಮಶ್ರೀ ಪುರಸ್ಕೃತ ಇವರಿಗೆ ನೋಡಿ ಸುಮಾರು ಒಂದು 75 ವರ್ಷ ಇರ್ಬೋದಾ ತಮಗೆ? 68. ಓಕೆ. ಅವರ ಒಂದು ಪದ್ಮಶ್ರೀವರೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಮುಗ್ಧತೆ ಅಥವಾ ಅವರ ಒಂದು ಆರೋಗ್ಯ ನಾವೆಲ್ರಿಗೂ ಮಾದರಿ ಆಗತ್ತೆ. ನಾವು ಕಲಿಬೇಕು. ಮಕ್ಕಳನ್ನ ಪ್ರಕೃತಿ ಒಳಗಡೆ ಬಿಟ್ಟಾಗ ಅಷ್ಟೇನೆ ಅವ್ರಗಳಿಗೆ ಪ್ರಕೃತಿಯನ್ನ ಉಳಿಸ್ಬೇಕು. ಈಗ ನೋಡಿ, ಬುಡಕಟ್ಟಲ್ಲಿರೋರೇ ಅವರು ಅಲ್ಲಿರ್ತಕ್ಕಂತಹ ಪರಿಸರನ ಹಾಳು ಮಾಡಕ್ ಇದ್ ಮಾಡಲ್ಲ. ಒಂದು ಪ್ಲಾಸ್ಟಿಕ್ ಬಿದ್ರು ಎತ್ತ ಕಡೆ ಹಾಕ್ತಾರೆ. ಇವತ್ತು ನಾವೇನ್ ಕಲಿಸ್ತಾ ಇದೀವಿ ಮಕ್ಕಳಿಗೆ? ಎಲ್ಲ ಸ್ವಿಗ್ಗಿ ಸಂಸ್ಕೃತಿ, ಜೊಮ್ಯಾಟೊ ಸಂಸ್ಕೃತಿ, ಯಾವುದೇ ತರದ್ದು ಒಂದು ಫಲಾಹಾರನ ನಾವು ತಿನ್ನೋದನ್ನ ನಾವು ಕಲಿಸ್ತಾ ಇಲ್ಲ. ಮನೆಯಲ್ಲಿ ಕೂಡ ಸ್ಪೂನ್ಗಳು ಕೊಟ್ಟು ಯಾವುದೋ ಒಂದು ಪಿಜ್ಜಾನೋ ಬರ್ಗರ್ನೋ ತಿನ್ಸಕ್ಕೆ ಕೂರಿಸ್ತಾ ಇದ್ದೀವಿ. ಆದ್ರೆ ಎಷ್ಟ್ರ ಮಟ್ಟಿಗೆ ಅವರಿಗೆ ಆರೋಗ್ಯ ಇದೆ ಮಕ್ಕಳು, ನಮ್ಗದೇ ಒಂದು ದುರಂತ ಅಂತ ಅನ್ಕೋಬಹುದು. ಮುಂದೆ ಇದೊಂದು ನಾವು ಎಲ್ಲೋ ಒಂದು ಆಫ್ರಿಕಾದೊಂದು ಗಾದೆ ಹೇಳುತ್ತೆ, ಒಬ್ಬ ವೃದ್ಧ ಸಾಯುವಾಗ ಒಂದು ಗ್ರಂಥಾಲಯ ಸುಟ್ಟು ಹೋಗ್ತದೆ ಅಂತ. ಈಗ ನಮ್ಮ ಮನೇಲಿ ಒಂದು ಅಜ್ಜ ಅಜ್ಜಿ ಇರುವಾಗ ಅವರು ನಮ್ಮ ಕಾಲದಲ್ಲಿ ಅಂತ ನಮ್ಗೆ ಎಷ್ಟೊಂದು ವಿಚಾರಗಳು ಹೇಳ್ತಾ ಇದ್ರು. ಬಟ್ ಇವತ್ತು ಆಧುನಿಕ ಜಗತ್ತಿನ ಈ ಒಂದು ಜಂಜಾಟದಲ್ಲಿ ನಾವು ನಮ್ಮ ಮಕ್ಳಿಗೆ ಎಷ್ಟು ತಿಳಿಸ್ತಾ ಇದ್ದೀವಿ. ಹಂಗೆ ಮನೆಯಲ್ಲಿ ಒಬ್ಬೊಬ್ಬ ಹಿರಿಯ ಗತಿಸುತ್ತಾ ಹೋದಾಗೆ
ನಮ್ಮ ಸಂಸ್ಕೃತಿ ನಶಿಸ್ತಾ ಇದೆಯೇನೋ ಅನ್ಸೋಕೆ ನಮಗೆ ಶುರುವಾಗಿದೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳ ಮೂಲಕ, ಶಿಕ್ಷಣದ ಮೂಲಕ, ಎಸ್ಪೆಷಲಿ ಕುಟುಂಬದೊಳಗೇನೆ ನಾವು ಮಕ್ಕಳಿಗೆ ಇದ್ರ ಮೌಲ್ಯನ ತಿಳಿಸ್ತಿಲ್ಲ ಅಂದ್ರೆ ಮುಂದೊಂದಿನ ಇದನ್ನೆಲ್ಲ ನಾವಷ್ಟೇ ಪುಸ್ತಕಗಳಲ್ಲೋ ಅಥವಾ ಯಾವ್ದಾದ್ರು ಒಂದು ವಿಡಿಯೋಗಳಲ್ಲೋ ನೋಡ್ಕೊಂಡು ಆನಂದ ಪಡ್ಬೇಕಾಗತ್ತೆ. ಈಗೇನು ಒಂದಷ್ಟು ಜನ ಹಾಡಿ ಕುಂದು ನಲಿತಾರೋ ಅದನ್ನೆಲ್ಲ ಮತ್ತೆ ನಾವು ಯೂಟ್ಯೂಬ್ ಅಂತೆ ಇದ್ರಲ್ಲೇ ರೀಲ್ಸ್ಗಳಲ್ಲೇ ನೋಡೋ ಅಂಥದ್ದು ಆಗ್ಬಿಡುತ್ತೆ. ಈ ನಿಟ್ಟಿನಲ್ಲಿ ನಾವು ಜನಪದ ಗೀತೆಗಳು, ಕಥೆಗಳು ಇವನ್ನೆಲ್ಲ ಸಂರಕ್ಷಣೆ ಮಾಡೋದು, ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ಮತ್ತೆ ಬುಡಕಟ್ಟು ಜನಾಂಗಗಳು ಅವರ ಹೇಗೆ ಜೀವನ ಮಾಡ್ತಾ ಇದ್ದಾರೋ ಅವರಿಗೆ ಸಾಮಾಜಿಕ ನ್ಯಾಯವನ್ನ ದೊರಕಿಸ್ಕೊಡ್ತಕ್ಕಂಥದ್ದು, ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು, ಮತ್ತೆ ಅವರನ್ನ ನಮ್ಮ ಆಧುನಿಕತೆ ಒಳಗಡೆ ಅವ್ರಿಗೆ ಇಚ್ಛೆ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಏನು ನ್ಯಾಯಯುತವಾದ ಹಕ್ಕಿದೆಯೋ ಅವುಗಳನ್ನ ಅವ್ರು ಅನುಭವಿಸಕ್ಕೆ ಬಿಟ್ಟು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ಅದರಲ್ಲೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 108 ವರ್ಷ ಪರಂಪರೆ ಉಳ್ಳಂತಹ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸಾಕಷ್ಟು ಕಲೆಗಳು ಹರಳಿವೆ. ಇಲ್ಲೂ ಕೂಡ ಈಗಲೂ ನಮಗೆ ಸದಾವಕಾಶಗಳು ಸಾಕಷ್ಟಿದೆ ಜನಪದ ಸಂಸ್ಕೃತಿಯನ್ನ ಬೆಳೆಸಲಿಕ್ಕೆ. ಅದರ ಅಂಗವಾಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದೀವೋ ನಾವೆಲ್ಲರೂ ಸಹ ಅದರಲ್ಲಿ ಒಂದು ವರ್ಷದಲ್ಲಿ ಒಂದು ಕಡೆ ನಾವು ತೊಡಗಲೇಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಈ ಕಾರ್ಯಕ್ರಮನ ಮಾಡಿ ಮಕ್ಕಳಲ್ಲಿ ಸ್ವಲ್ಪ ಆಸಕ್ತಿಯನ್ನ ಬೆಳೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ದಿನಾಚರಣೆಯ ಅಂಗವಾಗಿ ಶುಭಾಶಯಗಳನ್ನ ಕೊಡ್ತಾ ನನ್ನ